ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊನೆಗೂ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು. ಜನವರಿ 13ಕ್ಕೆ ನಿಮ್ಮ ಖಾತೆಗೆ 6,000 ಹಣ ಜಮಾ ಆಗುತ್ತೆ. 29 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಪ್ರತಿ ಸಲನೂ ಗೃಹಲಕ್ಷ್ಮಿಯರಿಗೆ ಹಣ ತುಂಬಾ ಲೇಟ್ ಆಗಿ ಬರ್ತಾ ಇತ್ತು. ಯಾವಾಗ್ಲೂ ಲೇಟ್ ಆಗ್ತಾ ಇತ್ತು. ಒಂದ್ಸಲ ಒಂದ್ ವಾರ ಲೇಟ್ ಆಗ್ತಾ ಇತ್ತು, ಒಂದ್ಸಲ 15 ದಿನ ಲೇಟ್ ಆಗ್ತಾ ಇತ್ತು, ಒಂದ್ ತಿಂಗಳು ಲೇಟ್ ಆಗ್ತಾ ಇತ್ತು, ಈ ತಿಂಗಳು ಬರೋದು ಮುಂದಿನ ತಿಂಗಳು ಬರ್ತಾ ಇತ್ತು, ಹೀಗೆಲ್ಲ ಆಗ್ತಾ ಇತ್ತು. ಆದ್ರೆ ಈ ಸಲ ಒಟ್ಟು 6,000 ಹಣನ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರಿಗೆ 15ನೇ ಕಂತು ಬಂದಿಲ್ವೋ 15, 16 ಮತ್ತೆ 17ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಯಾರಿಗೆಲ್ಲ ಕೆಲವ್ರಿಗೆ ಹಣ ಬಂದಿಲ್ಲ ಅಂತ ಬ್ಯಾಂಕ್ ಹೋಗಿ ವಿಚಾರಿಸ್ತಾ ಇದ್ರು, ಕೆಲವರು ಮೊಬೈಲಲ್ಲಿ ಚೆಕ್ ಮಾಡ್ತಾ ಇದ್ರು, ಕೆಲವರಿಗೆ ಎಲ್ರಿಗೂ ಬರ್ತಾ ಇದೆ ನಮ್ಗ್ಯಾಕ್ ಬರ್ತಾ ಇಲ್ಲ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ವಿಸಿಟ್ ಮಾಡಿ ಬರ್ತಾ ಇದ್ರು. ಆದ್ರೂ ಸಮಸ್ಯೆ ಬಗೆಹರಿತಿರ್ಲಿಲ್ಲ. ರಾಜ್ಯ ಸರ್ಕಾರ 16, 17ನೇ ಕಂತಿನ ಹಣದ ಜೊತೆಗೆ ಬಾಕಿ ಇದ್ದ ಹಣ ಅಂದ್ರೆ ಪೆಂಡಿಂಗ್ ಹಣ 2,000 ಸೇರಿಸಿ ಒಟ್ಟು 6,000 ಹಣ ಬಿಡುಗಡೆ ಮಾಡ್ತಾ ಇದೆ. ಒಟ್ಟು 29 ಜಿಲ್ಲೆಗೆ ಹಣ ಬಿಡುಗಡೆ ಆಗ್ತಾ ಇದೆ. ಅದು ಯಾವುದು ಅಂದ್ರೆ ಬೆಂಗಳೂರು, ಹಾವೇರಿ, ಬಾಗಲಕೋಟೆ, ಕೊಡಗು, ಬೆಳಗಾವಿ, ಕೋಲಾರ, ಕೊಪ್ಪಳ, ಬೀದರ್, ವಿಜಯಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಗದಗ್, ಬಳ್ಳಾರಿ, ಕಲಬುರಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಿದ್ದಾರೆ. ಮತ್ತೆ ಇನ್ನು ಉಳಿದಂತ ಜಿಲ್ಲೆಗಳಿಗೆ ಸ್ವಲ್ಪ ಲೇಟ್ ಆಗಿ ಬಿಡುಗಡೆ ಆಗುತ್ತೆ. 1 ದಿನ ಅಥವಾ 2 ದಿನ ಲೇಟ್ ಆಗಿ ಬರಬಹುದು. 15, 16, 17ನೇ ಕಂತು ಬಿಡುಗಡೆ ಆಗ್ತಾ ಇದೆ ನಾಳೆ ಬೆಳಿಗ್ಗೆ. ನಾಳೆ ಬರ್ಲಿಲ್ಲ ಅಂದ್ರೂ ಒಂದಿನ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ. ಸ್ವಲ್ಪ ಎಲ್ರು ವೇಟ್ ಮಾಡಿ. ಎಲ್ರಿಗೂ ಇದೊಂದು ಹಬ್ಬದ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇಷ್ಟೇ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.